ಓಕೆ ಗಟ್ಟಿಮುಟ್ಟಾಗಿದ್ದೀವಿ ಬರ್ತೀವಿ, ವಯಸ್ಸಾಗಿರೋರು ಯಾರಾದ್ರೂ ಬಂದ್ರೆ ಆಗಲ್ಲ ಸರ್. ಇಲ್ಲಿ ಬಿದೋಗ್ಬಿಡೋರು ತುಂಬಾ ಸಲ ಬಿದ್ದವ್ರೆ. ನೀವು ಹೇಳ್ಬೋದು ಆ ಕಡೆ ರೋಡ್ ಇದೆ ಹೋಗ್ರಿ ಅಂತೇಳಿ, ಅರ್ಧ ಕಿಲೋಮೀಟರ್ ಅವ್ನು ಸುತ್ಕೊಂಡ್ ಬರ್ಬೇಕಂದ್ರೆ ಪೆಟ್ರೋಲ್ ರೇಟ್ ಏನ್ ಇವ್ರ ಅಪ್ಪ ಕೊಡ್ತಾನ? ಸುತ್ಕೊಂಡು ಹೋಗ್ಬೇಕು. ಒನ್ ವೇ ಏನಾದ್ರು ಸಡನ್ ಹೋದ್ರೆ ಆ ಕಡೆಯಿಂದ ಗಾಡಿ ಬಂದು ಹೊಡಿತಾನೆ, ಆಕ್ಸಿಡೆಂಟ್ ಆಗುತ್ತೆ. ಸ್ಕೂಲ್ ಮಕ್ಕಳುಗಳು ಏನಾದ್ರು ಬಿದ್ರೆ ಕೈಗೆ ಲೇಟ್ ಆಗುತ್ತೆ, ತೊಂದರೆ ಆಗುತ್ತಲ್ಲ. ಮೇಲ್ಗಡೆ ಇರೋರು ಕರೆಕ್ಟ್ ಆಗಿದ್ರೆ ಕೆಳಗಡೆ ಕೆಲಸ ಮಾಡೋರು ಕರೆಕ್ಟ್ ಆಗಿ ಮಾಡ್ತಾರೆ. ನಮ್ಗೆ ಬೇಕಾಗಿರೋದು ಫ್ರೀ ಮೆಡಿಕಲ್, ಫ್ರೀ ಎಜುಕೇಶನ್ ಎಲ್ಲಿ ಸಿಗುತ್ತೆ ನೀವೇ ಹೇಳಿ ಸರ್. ಎಮ್ಮೆ ಚರ್ಮ ಅಂತೀವಲ್ಲ, ಸೊ ಹಂಗಾಗ್ಬಿಟ್ಟಿದ್ದಾರೆ ಈ ಅಧಿಕಾರಿಗಳು. ನೋಡಿ ಆ ಬೋರ್ಡ್ ಏನ್ ನೋಡ್ತಾ ಇದ್ರಲ್ಲ, ಇದು ರಾಜಾಜಿನಗರದ ಏನು 80 ಫೀಟ್ ರೋಡ್. ಇದು ಅಂದರೆ ರಾಜ್ಯದ ಪ್ರಮುಖ ರಸ್ತೆಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಮಾರ್ಗ ಇದಾಗಿದೆ. ಯಶವಂತಪುರ, ಶ್ರೀರಾಮ್ಪುರ, ರಾಜಾಜಿನಗರ ಭಾಗದ ರಸ್ತೆಗಳಿಗೂ ಕೂಡ ಈ ಸಣ್ಣ ಪುಟ್ಟ ಅಂದರೆ ಈ ಮೇನ್ ರೋಡ್ನಲ್ಲಿ ಈ ಸಣ್ಣ ಪುಟ್ಟ ಏರಿಯಾಗಳಿಗೆ ರೋಡನ್ನು ಕನೆಕ್ಟ್ ಮಾಡುವಂಥ ಪ್ರಮುಖವಾದಂಥ ರಸ್ತೆ ಇದು. ಇದನ್ನು ಕೂಡ ಇವಾಗ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಬೆಳಿಗ್ಗೆ ಶಾಲಾ ಮಕ್ಕಳುಗಳಾಗಿರ್ಬೋದು, ಪ್ರಮುಖವಾಗಿ ಸ್ಕೂಲ್ ಹುಡುಗರು ಹೋಗೋದಕ್ಕೆ, ಬೆಳಗ್ಗೆನೇ ಎದ್ದು ಕೆಲಸಕ್ಕೆ ಹೋಗೋದಕ್ಕೆ, ವಯಸ್ಸಾದಂಥ ವಯೋವೃದ್ಧರುಗಳು ಓಡಾಡೋದಕ್ಕೆ ಎಷ್ಟು ಅನಾನುಕೂಲ ಆಗ್ತಾ ಇದೆ ಅಂದರೆ ಇದನ್ನು ಕ್ಲೋಸ್ ಮಾಡಿ ಆಯಿತು ಹತ್ತತ್ರ ಒಂದು 2 ವಾರ ಆಯಿತು. ಆ ಪುಣ್ಯಾತ್ಮ ಅದು ಯಾವಾಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾನಂತ ನಿಜಕ್ಕೂ ಗೊತ್ತಿಲ್ಲ. ಇಲ್ಲಿನ ವ್ಯಾಪಾರಸ್ಥರಿಗೂ ಕೂಡ ಅನಾನುಕೂಲನೇ ಇದು. ನೋಡಿ ಎಷ್ಟು ಸರ್ಕಸ್ ಮಾಡ್ಬೇಕು ನೋಡಿ, ಅನಿವಾರ್ಯ ಬರಲೇಬೇಕು. ಅಲ್ಲೊಬ್ರು ಅಜ್ಜಿ ನೋಡಿ ಕೋಲ್ ಹಿಡ್ಕೊಂಡು ಹೋದ್ರು. ಯಾರಾದರೂ ಈ ಶಾಸಕರು MLA ಅವರ ಅಪ್ಪನೋ ಅಥವಾ ಈ ಅಧಿಕಾರಿಯವರ ಅಪ್ಪನೋ ಏನಾದರೂ ಆಗಿದ್ರೆ ಇವರು ಹೆಂಗೆ ನಡ್ಕೊಂಡು ಹೋಗ್ಬೇಕು ಇವರು ಹಿಂಗೆ? ನೋಡ್ರಿ ಆ ಗಾಡಿಯವ್ರು ಎಷ್ಟು ಸರ್ಕಸ್ ಮಾಡ್ಬೇಕು. ಅಲ್ಲೊಬ್ರು ನೋಡಿ ವಯಸ್ಸಾಗಿರುವಂಥವ್ರು ಬರ್ತಾವ್ರೆ. ಸೊ ಇಲ್ಲೊಬ್ರು ರೋಡ್ ದಾಟ್ತಾ ಇದ್ದಾರೆ. ಅನಿವಾರ್ಯ 2 ವೀಲರ್ ಅವ್ರು ಹೋಗ್ಲೇಬೇಕು. ಈ ರಸ್ತೆ ಬಿಟ್ರೆ ಈ ಅರ್ಧ ಕಿಲೋಮೀಟರ್ ಸುತ್ಕೊಂಡು ಬರ್ಬೇಕಾಗುತ್ತೆ. ಸೊ ಇದು ಇರುವಂತ ವಾಸ್ತವ ಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ ಪಾಪ ಹೆಂಗ್ ಹೋಗ್ತಾರೆ ಇವರು. ಇನ್ನು ಎಷ್ಟು ದಿನಗಳ ಕಾಲ ಈ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ ಟೈಮ್ ತಗೊಳ್ತೀರಿ? ಇನ್ನು ಎಷ್ಟು ದಿನ ಬೇಕು ನಿಮಗೆ? ಎಷ್ಟು ವರ್ಷ ಬೇಕು ನಿಮಗೆ? ನೋಡ್ರಿ ಅವ್ರ ಅವಸ್ಥೆ ನೋಡ್ರಿ ಹೆಂಗ್ ಹೋಗ್ತಾರೆ. ಕಣ್ ಕಾಣೋದಿಲ್ಲ, ವಯಸ್ಸಾಯ್ತು. ಯಾರೋ ಒಬ್ರು ಕೈ ಹಿಡ್ಕೊಂಡು ಹೋಗ್ಬೇಕು. ಆ ಕಡೆಯಿಂದ ಇನ್ಯಾರೋ 2 ವೀಲರ್ ಬರ್ತಾರೆ. ಅಲ್ಲಿ ಗುಂಡಿ ಇದೆ. ಬಹಳ ಅವ್ಯವಸ್ಥೆ ಕಣ್ರಿ ಇದು. ನಿಜಕ್ಕೂ ಈ ದೃಶ್ಯನಾದ್ರೂ ನೋಡಿ ನಮ್ಮ ಅಧಿಕಾರಿಗಳು, ನಮ್ಮ ನಾಳುವಂತ ಶಾಸಕರು ಏನಾದ್ರು ಮಾಡ್ತಾರ? ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ ಏನಾದ್ರೂ ಸ್ವಲ್ಪ ದಯೆ ದಾಕ್ಷಿಣ್ಯ ತೋರ್ತಾರ? ಕಾದ್ ನೋಡ್ಬೇಕು. ನೋಡ್ರಿ ಆ ದೃಶ್ಯ ನೋಡ್ತಾ ಇದ್ರಿ ನೀವು. ಪಾಪ ವಯಸ್ಸಾದಂತ ರುದ್ರು ಹೆಂಗ್ ಹೋಗ್ಬೇಕು? ಅಲ್ಲೇ ಪಕ್ಕದಲ್ಲೇ ಗುಂಡಿ ಇದೆ. ಅವ್ರು ಈ ಅಕ್ಕಪಕ್ಕದಲ್ಲಿ ಮನೆ ಇರುತ್ತೆ. ಅವ್ರು ಮತ್ತೆ ಹೋಗ್ಬೇಕು, ಇನ್ಯಾವುದೋ ದಾರಿನಲ್ಲಿ ಹೋಗ್ಬೇಕು ಅಂದ್ರೆ ಅವ್ರಿಗೆ ಅರ್ಧ ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕು. ಸೊ ಹೋಗೋದಕ್ಕಾಗೋದಿಲ್ಲ. ನಿಜಕ್ಕೂ ನಾಚಿಕೆಗೇಡು ಕಣ್ರಿ. ನೋಡಿ ಇಲ್ಲೊಬ್ರು ಪಾಪ ವಯಸ್ಸಾಗಿರೋ ಅಂತವ್ರು ಹೋಗ್ತಾರೆ. ಮಕ್ಳನ್ನ ಕರ್ಕೊಂಡು ಅಲ್ಲೊಬ್ರು ಪೇರೆಂಟ್ಸ್ ಬರ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಅಂದ್ರೆ ಇದು. ನೋಡಿ ನೀವೇ ಈ ದೃಶ್ಯಗಳಲ್ಲಿ ನೋಡಿ ಏನ್ ಕಮೆಂಟ್ ಏನ್ ಮಾಡ್ತೀರಿ? ಏನ್ ಸಲಹೆ ಏನ್ ಕೊಡೋದಕ್ಕೆ ಸಾಧ್ಯ ನೀವು? ಪ್ರಜೆಗಳೇ ಪ್ರಭುಗಳು, ಪ್ರಜಾಪ್ರಭುತ್ವ, ಪ್ರಜೆಗಳ ಅವಸ್ಥೆ ನೋಡ್ರಿ. ಇದು ಹೆಂಗಿದೆ ಅವಸ್ಥೆ. ಏನ್ ಸರ್ ಇಷ್ಟೊಂದು ಡಿಲೇ ಮಾಡ್ತಾ ಇದ್ರಲ್ಲ ಕಾಮಗಾರಿ? ಏನ್ ಬಹಳ ದಿವಸ ಆಯ್ತು. ಬಹಳ ದಿವಸದಿಂದ ಇಲ್ಲೂ ಬಂದಿದೆ, ಅಲ್ಲೂ ಬಂದಿದೆ. ಬೇಗ ಕೆಲಸ ನಡೀತಾ ಇಲ್ಲ. ಏನ್ ಹೇಳ್ತೀರಾ ಇವ್ರಿಗೆ, ಅಧಿಕಾರಿಗಳಿಗೆ, MLA ಗೆ ಏನ್ ಹೇಳ್ತೀರಾ? ಅದೇ ಆದಷ್ಟು ಬೇಗ ಮಾಡಿಸ್ಬೇಕು. ಮಾಡ್ಸಿಲ್ಲ ಅಂದ್ರೆ ಮಾಡಿಸಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತ? ಹಿಂಗೆ ಓಡಾಡ್ಬೇಕು. ಯಾರನ್ನ ಕೈ ಕಾಲು ಮುರ್ಕೊಂಡ್ಲಿ. ಆಮೇಲೆ ವಯಸ್ಸಾಗಿರೋರ್ ಕತೆ ಬರ್ತಾ ಇರಲ್ಲ ನೋಡಿ. ಈಗ ಮಕ್ಳು ಕತೆ ಇಲ್ಲಿಂದ ಎಲ್ಲ ಶಾಲೆ ಎಲ್ಲ ಹೋದು ಬರೋದು ಎಲ್ಲ ಇಲ್ಲ ಅಂದ್ರೆ ರೌಂಡ್ ಆ ಕಡೆಯಿಂದ ಹೊಡ್ಕೊಂಡ್ ಬರ್ಬೇಕು. ನೋಡ್ರಿ ಎಷ್ಟು ಅವಸ್ಥೆ ನೋಡ್ರಿ. ಗಾಡಿ ಹೋಗ್ಬೇಕು, ಪಾಪ ವಯಸ್ಸಾಗಿರುವಂತವ್ರು ಹೋಗ್ಬೇಕು. ಬಹಳ ಎಲ್ರು ಓಡಾಡ್ಬೇಕಾಗಿ ನೋಡಿ. ಯಾವ ಏಜ್ ಆಗಿದೆ. ಅಟ್ಲೀಸ್ಟ್ ಹೇಳ್ತಾ ಇದಾರೆ ಇಲ್ಲಿ ಕನಿಷ್ಠ ಓಡಾಡಕ್ಕಾದ್ರೂ ಒಂದು ಜಾಗ ಬಿಡುವಂತ ವ್ಯವಸ್ಥೆನಾದ್ರೂ ಮಾಡ್ತಾರ ತಾತ್ಕಾಲಿಕವಾಗಿ ಓಡಾಡೋದಕ್ಕೆ. ಎಷ್ಟು ಅವಸ್ಥೆ ಪಡ್ತಾ ಇದಾರೆ ನೋಡ್ರಿ. ನಿಮ್ ಕಣ್ಮುಂದೆನೆ ತೋರಿಸ್ತಾ ಇದೀವಿ ನಿಮ್ಗೆ ಈ ದೃಶ್ಯಗಳನ್ನ. ಎಷ್ಟು ರಿಸ್ಕ್ ತಗೊಂಡ್ರು ನೋಡಿ. ಸರ್ ಏನಂತೀರಾ ಸರ್, ಈ ಕಾಮಗಾರಿ ಇಷ್ಟೊಂದು ಡಿಲೇ ಮಾಡ್ತಾರಲ್ಲ ಈ ರಾಜಕಾರಣಿಗಳು, ಈ ಅಧಿಕಾರಿಗಳಿಗೆ ಏನ್ ಹೇಳ್ಬೋದು ಸರ್? ನಮ್ಮ ಅಧಿಕಾರ ಸರ್ ಇದು. ನಾವು ಪ್ರಜೆಗಳೇ ಸರ್ಕಾರದ ಕಾರ್ಯಕ್ರಮಗಳು ಪ್ರತಿಯೊಂದು ಹೀಗೆ. ಸರ್ಕಾರಿ ಕಾರ್ಯಕ್ರಮಗಳಂದ್ರೆ ಹೀಗೇನೆ. ಇದು
ಇರುವಂಥ ನೈಜ ಸ್ಥಿತಿ. ಭಾಳ ಕಷ್ಟ. ಈ ದೃಶ್ಯಗಳನ್ನು ನೋಡಿ ಆದರೂ ಪಾಪ ಈ ಅಧಿಕಾರಿಗಳಿಗೆ ತುಂಬ ಗದರಿ ಹೇಳಿದ್ರೆ ಅಥವಾ ತುಂಬ ಕಠಿಣ ಪದಗಳಿಂದ ಹೇಳಿದ್ರೆ ಪಾಪ ಬೇಜಾರಾಗ್ಬಿಡುತ್ತೆ. ಅಟ್ಲೀಸ್ಟು ಅಧಿಕಾರಿಗೆ ಶಾಸಕರಿಗೆ ಏನಾದರೂ ಮನ ಕಲ್ಕುತ್ತಾ ಈ ದೃಶ್ಯಗಳನ್ನು ನೋಡಿ ಈ ಕಷ್ಟನ ಏನಾದರೂ ಬಗೆಹರಿಸ್ತಾರಾ, ಕಾಮಗಾರಿ ಬೇಗ ಪೂರ್ಣಗೊಳಿಸ್ತಾರಾ, ಈ ಮೂಲಕನಾದರೂ ಇದನ್ನು ನೋಡಿ ಆದರೂ ಅವ್ರ ಮನಸ್ಸು ಕರಗುತ್ತಾ ನೋಡಬೇಕು. ನೋಡಿ ನಿಮಗೆ ದೃಶ್ಯಗಳು ಅಲ್ಲಿ ಪ್ಯಾನ್ ಮಾಡಿ ಆ ಕಡೆ ನೋಡಿ. ಆ ಮಗು ಹೆಂಡತಿನ ಕರ್ಕೊಂಡು ಬಂದಿದ್ದಾರೆ, ರೋಡ್ ದಾಟಬೇಕು, ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಬಿದ್ದರೆ ಗುಂಡಿಗೆ ಬಿಡಿ. ನೋಡಿ ಆ ಮಗು ನೋಡ್ರಿ, ಅಲ್ಲಿ ನೋಡ್ರಿ ಎಂಥ ಸ್ಥಿತಿ ನೋಡ್ರಿ. ಓ ಮೈ ಗಾಡ್. ನೋಡಿ ಏನು ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಪಾಪ ಚಿಕ್ಕ ಹುಡುಗ. ಯಾವಾಗ್ರಿ ಪೂರ್ಣಗೊಳಿಸ್ತೀರ ಈ ಕೆಲಸನ? ಎಷ್ಟು ಅವಸ್ಥೆ ನೋಡ್ರಿ ಜನಗಳಿಗೆ. ಏನು ಎಲೆಕ್ಷನ್ ಬರೋವರೆಗೂ ಹಿಂಗೆ ಬಿಟ್ಕೊಂಡಿರ್ತಾರ ಏನೋ, ಆಮೇಲೆ ಎಲೆಕ್ಷನ್ ತೋರಿಸ್ಕೊಂಡು ಇದನ್ನು ಕಾಮಗಾರಿ ತೋರಿಸ್ಕೊಂಡು ಓಟ್ ಹಾಕಿಸ್ಕೊಂಡ್ಬಿಡೋದಕ್ಕೆ. ನೆಕ್ಸ್ಟ್ GB ಎಲೆಕ್ಷನ್ ಬೇರೆ ಬರ್ತಾ ಇದೆಯಲ್ಲ ನೋಡ್ರಿ, ಎಷ್ಟು ಅವ್ಯವಸ್ಥೆ ನೋಡ್ರಿ. ನೀವು ಹೇಳ್ಬೋದು ಆ ಕಡೆ ರೋಡ್ ಇದೆ ಹೋಗ್ರಿ ಅಂತೇಳಿ, ಅರ್ಧ ಕಿಲೋಮೀಟರ್ ಅವ್ನು ಸುತ್ಕೊಂಡ್ಬರ್ಬೇಕು ಅಲ್ಲಿಗೆ ಬರ್ಬೇಕಂದ್ರೆ. ಪೆಟ್ರೋಲ್ ರೇಟ್ ಏನು ಇವ್ರು ಅಪ್ಪ ಕೊಡ್ತಾನ? ಪ್ರತಿಯೊಬ್ಬರಿಗೂ ಸಮಸ್ಯೆ ಕಣ್ರಿ ಇಲ್ಲಿ, ಪ್ರತಿಯೊಬ್ಬರಿಗೂ ಸಮಸ್ಯೆ. ಇಡೀ ದಿನ ನಿಂತ್ಕೊಳ್ಳಿ ಹಿಂಗೆ ಇರುತ್ತೆ. ಯಾಕಂದ್ರೆ ಇದು ಜನ ನಿಬಿಡ ಪ್ರದೇಶ. ಅಂದ್ರೆ ಈ ಮೈನ್ ರೋಡಿಂದ ಈ ಒಳಗಡೆಗೆ ಜಾಗವನ್ನ ರಸ್ತೆಯನ್ನು ಕಲ್ಪಿಸುವಂತ ಪ್ರಮುಖವಾದಂಥ ರಸ್ತೆ ಇದು. ಆ ರಸ್ತೆನಲ್ಲೇನೆ ಆಯಿತು ಕಾಮಗಾರಿ ಮಾಡಬೇಕು, ಹೌದು ಒಪ್ಕೊಳ್ತೀವಿ. ಎಷ್ಟು ದಿನ ತಗೊಳ್ತೀರಿ? ಜನ ಓಡಾಡೋದಕ್ಕೆ ಜಾಗ ಬೇಡವಾ ಸ್ವಾಮಿ? ರಸ್ತೆ ಬೇಡವಾ ಓಡಾಡೋದಕ್ಕೆ? ಇನ್ನೂ ಎಷ್ಟು ದಿನ ಬೇಕು ನಿಮಗೆ? ನೋಡಿ ಹೆಂಗಸರು, ಮಕ್ಕಳು, ವಯೋವೃದ್ಧರು, ಕೆಲ್ಸಕ್ಕೆ ಹೋಗೋವಂಥವ್ರು, ಸ್ಕೂಲ್ಗೆ ಹೋಗೋವಂಥವ್ರು, ಎಷ್ಟು ಅವ್ಯವಸ್ಥೆ. ಸರ್ ಏನು ಹೇಳ್ತೀರಾ ಸರ್? ಒಂದ್ ಕಡೆ ಓಪನ್ ಮಾಡಿ ಒಂದ್ ಕಡೆ ಕ್ಲೋಸ್ ಮಾಡಿದ್ರೋಕೆ 2-3 ಕಡೆನೂ ಬ್ಲಾಕ್ ಮಾಡ್ಕೊಂಡ್ರೆ ನೀಟಾಗಿ ಒಂದು ಕೆಲಸನ ಬೇಗ ಮುಗಿಸಕ್ ಬರಲ್ಲ ಇವ್ರುಗಳಿಗೆ. ಆ ಕಡೆನೂ ಬ್ಲಾಕು, ಈ ಕಡೆನೂ ಬ್ಲಾಕು. ಏನೂ ಮಾಡೋಕ್ಕಾಗಲ್ಲ ಸರ್, ಇವ್ರು ಬದಲಾಗಲ್ಲ ರಾಜಕಾರಣಿಗಳು. ಅದೊಂದು ಎಲ್ಲ ಏರಿಯಾಗಳು ಇದನ್ನ ಮಾಡ್ತಾ ಇದ್ದಾರೆ ಬಿಡಿ. ಒಂದೇ ಒಳ್ಳೆ ಮಾತು ಹೇಳಿದ್ರು, ಈ ದೇಶದ ಕತೆ ಇಷ್ಟೇ ಕಣಮೋ, ಈ ದೇಶ ಬದಲಾಗಲ್ಲಮ್ಮ. ಯಾರು ಏನು ಬದಲಾಗೋದಿಲ್ಲ, ಇದಿಷ್ಟೇ, ಇವ್ರು ಬದಲಾಗೋದಿಲ್ಲ. ಗಟ್ಟಿ ಚರ್ಮದವರು ನೋಡ್ರಿ, ಎಷ್ಟು ಅವಸ್ಥೆ ನೋಡ್ರಿ. ಅಲ್ಲೊಬ್ರು ಪಾಪ ಆ ಮಗುನ ಪ್ಯಾನ್ ಮಾಡಿ, ಆ ಮಗು ನಂಗೆ ನೋಡ್ರಿ, ಆ ತಾಯಿ ಆ ಮಗುನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕು ಅವರು. ಆ ಕಡೆಯಿಂದ ರಸ್ತೆಯಲ್ಲಿ ಯಾವ ಗಾಡಿ ಬರುತ್ತೋ ಯಾರು ಗೊತ್ತು. ಇಲ್ಲೇ ಕಾರ್ ಹಾಕಿದ್ದಾರೆ. ಯಾಕೆ ಕಾರ್ ಹಾಕಿರೋರು ತಪ್ಪು ಅಂತ ಅಲ್ಲ, ಅಲ್ಲಿ ಕಾಮಗಾರಿ ನಡೀತಾ ಇದೆ, ಬೇರೆ ಜಾಗ ಬೇರೆ ವಿಧಿ ಇಲ್ಲ. ಇಲ್ಲಿ ಯಾವುದೋ ಅಂಗಡಿಗೆ ಹೋಗ್ಬೇಕು, 2 ನಿಮಿಷ ನಿಲ್ಲಿಸಿ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಆ ಮಗು ನೋಡ್ರಿ, ಆ ಮಗು ಜೀವನ ಕೈಯಲ್ಲಿ ಹಿಡ್ಕೊಂಡು ಆ ರಸ್ತೆ ದಾಟಬೇಕಾ ತಾಯಿ.